ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ಮನಸ್ಸಾಕ್ಷಿಯ ಶಬ್ದ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ಮನಸ್ಸಾಕ್ಷಿಯ ಶಬ್ದ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಮನಸ್ಸಾಕ್ಷಿಯ ಶಬ್ದ ಎಂಬ ವಾಕ್ಯವನ್ನು ನಾವು ಈ ದಿನದಂದು ಧ್ಯಾನಿಸುವವರಾಗಿದ್ದೇವೆ. ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ, ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 15ರಲ್ಲಿ ಹೇಳುವುದಾಗಿದೆ. ಮನಸ್ಸಾಕ್ಷಿ ಎಂಬುದು ಮನುಷ್ಯನೊಳಗಿರುವ ದೇವರ ಸ್ವರವಾಗಿದೆ. ಯಾವ ದೇಶದವರಾಗಲಿ, ಯಾವ ಧರ್ಮಕ್ಕೆ ಸೇರಿದವರಾಗಲಿ, ಪ್ರತಿಯೊಬ್ಬನಲ್ಲಿಯೂ ಮನಸ್ಸಾಕ್ಷಿಯು ಎಂಬುದು ಇರುತ್ತದೆ. ಮನಸ್ಸಾಕ್ಷಿಗೆ ವಿರೋಧವಾಗಿ ಮಾಡುವ ಕಾರ್ಯಗಳೇ ಪಾಪವಾಗಿದೆ. ಕ್ರೈಸ್ತರಲ್ಲದವರಿಗೆ ನ್ಯಾಯ ತೀರ್ಪಿನ ದಿನದಲ್ಲಿ ಅವರವರ ಮನಸ್ಸಾಕ್ಷಿಯಂತೆ ನ್ಯಾಯ ತೀರ್ಪನ್ನು ಕರ್ತನು ಕೊಡುತ್ತಾನೆ. ಒಬ್ಬ ಮನುಷ್ಯನು ತಪ್ಪು ಮಾಡುವಾಗ ಅವನೊಳಗಿರುವ ಮನಸ್ಸಾಕ್ಷಿ ಅವನನ್ನು ಎಚ್ಚರಿಸುತ್ತದೆ. ಅದು ಪಾಪ ಮಾಡಿದರೆ ಆ ಮನಸ್ಸಾಕ್ಷಿ ಅವನಲ್ಲಿ ಮುಳುಗಿ ಹೋಗುತ್ತದೆ. ಆದರೆ ದೇವರ ಶಬ್ದಕ್ಕೆ ಕಾತುರದಿಂದ ನಿರೀಕ್ಷಿಸುವ ದೇವ ಮಕ್ಕಳ ಮನಸ್ಸಾಕ್ಷಿ ಬಹಳ ತೀಕ್ಷ್ಣವಾಗಿರುತ್ತದೆ. ಪೇತ್ರನು ಕರ್ತನನ್ನ ಅರಿಯನೆಂದು ಹೇಳಿ ಪ್ರಮಾಣ ಮಾಡಿದಾಗ ಮನಸ್ಸಾಕ್ಷಿ ಎಂಬ ತೀಕ್ಷ್ಣವಾದ ಹಲಗು ಅವನ ಹೃದಯವನ್ನು ಚುಚ್ಚಿತು. ಆದ್ದರಿಂದಲೇ ವ್ಯಥೆಪಟ್ಟು ಅತ್ತನು. ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನನ್ನ 30 ರೂಪಾಯಿ ಬೆಳ್ಳಿ ನಾಣ್ಯಕ್ಕಾಗಿ ಹಿಡಿದುಕೊಟ್ಟಾಗ ಮನಸ್ಸಾಕ್ಷಿ ಎಂಬ ಹರಿತವಾದ ಕತ್ತಿ ಅವನನ್ನು ಬಾಧಿಸಿತು. ತಪ್ಪಿಲ್ಲದವನನ್ನ ಮರಣಕ್ಕೆ ಒಪ್ಪಿಸಿ ಪಾಪ ಮಾಡಿದೆ. ಮತ್ತಾಯ 27:4-5 ವಾಕ್ಯದಲ್ಲಿ ಹೇಳುವುದಾಗಿದೆ. ಎಂದು ಯೂದನು ಪಶ್ಚಾತ್ತಾಪಪಟ್ಟು ಆತ್ಮಹತ್ಯೆ ಮಾಡಿಕೊಂಡನು. ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕರ್ತನಲ್ಲಿ ಅರಿಕೆ ಮಾಡುವಾಗ ರಕ್ಷಣೆ ಉಂಟಾಗುತ್ತದೆ. ಆದರೆ ಮನಸ್ಸಾಕ್ಷಿಯನ್ನ ಮುಚ್ಚಿಡುವುದರ ಹೃದಯ ಕಠಿಣಗೊಳ್ಳುವುದು. ಅಪೊಸ್ತಲ ಪೌಲನು ಪ್ರಸಂಗಿಸಿದಾಗ ಅದನ್ನು ಕೇಳಿದ ಜನರ ಹೃದಯದಲ್ಲಿ ಅಲುಗು ನೆಟ್ಟಂತಾಯಿತು. ದೇವರೇ, ನಾನು ರಕ್ಷಿಸಲ್ಪಡುವುದಕ್ಕೆ ಏನು ಮಾಡಬೇಕೆಂದು ಪಶ್ಚಾತ್ತಾಪಪಟ್ಟು ಅತ್ತರು. ಅದು ಅವರ ರಕ್ಷಣೆಗೆ ಅನುಕೂಲವಾಯಿತು. ಪಾಪವನ್ನು ಅರಿಕೆ ಮಾಡದೆ ಇರುವವರಿಗೆ ಮನದಲ್ಲಿ ಸಮಾಧಾನ ಇರುವುದಿಲ್ಲ. ಒಬ್ಬ ಮನುಷ್ಯನ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವುದು ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ಒಂದೇ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಇಬ್ರಿಯ 9ನೇ ಅಧ್ಯಾಯ 14ರಲ್ಲಿ ಹೇಳುವುದಾಗಿದೆ. ಜ್ಞಾನೋಕ್ತಿಗಳು 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ಎಂದು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.